ವೀಕ್ಷಕರೇ ನಮಸ್ಕಾರ. ನೀವು ನೋಡ್ತಾ ಇದ್ದೀರಿ ಗ್ಲೋರಿ ಟಿವಿ. ನಾನು ಆರತಿ ಬೆಳವಿ. ವೀಕ್ಷಕರೇ, ಅಣ್ಣಯ್ಯ ಧಾರಾವಾಹಿಯಲ್ಲಿ ಶಿವು ಹಾಗೂ ಅವನ ಮನೆಯವರೆಲ್ಲರೂ ತುಂಬಾ ಸಂತೋಷದಿಂದ ಸಮಯವನ್ನ ಕಳೆಯುತ್ತಾ ಇದ್ದಾರೆ. ರಶ್ಮಿಯನ್ನ ಮದುವೆಯಾಗಿರುವುದು ಸೀನನಿಗೆ ಇಷ್ಟ ಇಲ್ಲದೇ ಇದ್ದರೂ ಎಲ್ಲರೂ ಹೇಳಿದಂತೆ ಕೇಳಲೇಬೇಕಾದಂತಹ ಅನಿವಾರ್ಯತೆ ಕೂಡ ಇದೆ. ಹೀಗಿರುವಾಗ ಅವನು ಹೊಂದಿಕೊಂಡವನಂತೆ ನಾಟಕವನ್ನ ಮಾಡುತ್ತಾ ಇದ್ದಾನೆ. ಇತ್ತ ರಶ್ಮಿಗೆ ಸೀನನ ವರ್ತನೆಯಿಂದ ತುಂಬಾ ಬೇಸರ ಉಂಟಾಗಿದೆ. ಆದರೂ ಅದನ್ನು ತೋರಿಸಿಕೊಳ್ಳದೆ ಏನೂ ಮಾತನಾಡದೆ ಸುಮ್ಮನೆ ಬೇರೆಯವರು ಏನು ಹೇಳುತ್ತಾರೋ ಅದನ್ನ ಕೇಳುತ್ತಾ ಇದ್ದಾಳೆ. ಈಗ ಅವಳು ಗಂಡನ ಮನೆಯಿಂದ ತವರಿಗೆ ಬಂದಿದ್ದಾಳೆ. ಅಲ್ಲಿ ಕೆಲವೊಂದು ಆಟಗಳನ್ನ ಆಡಿಸುತ್ತಾ ಇದ್ದಾರೆ. ಪಾರು ತಾನು ಹೇಳಿದಂತೆಯೇ ರಶ್ಮಿ ಜೋಡಿ ಮಾಡಬೇಕು ಎಂದು ಹೇಳಿದ್ದಾಳೆ. ಎಲ್ಲರ ಮುಂದೆಯೇ ಮದುವೆಯ ನಂತರ ಆಡುವ ಆಟಗಳು ಅಂದರೆ ಉಂಗುರ ಹುಡುಕುವುದು, ಮಲ್ಲಿಗೆ ಚೆಂಡಿನ ಆಟ. ಇದೇ ರೀತಿ ಒಂದೇ ಕೈಯಲ್ಲಿ ಗಂಡನ ಅಂಗಿ ಗುಂಡಿಯನ್ನ ಬಿಚ್ಚಿ ನಂತರ ಅದನ್ನು ಮತ್ತೆ ಒಂದೇ ಕೈಯಲ್ಲಿ ಹಾಕಬೇಕು ಎನ್ನುವ ಆಟ ಆಡಬೇಕು ಎಂದಿದ್ದಾಳೆ. ಅದನ್ನು ಕೇಳಿ ಸೀನನಿಗೆ ಕೋಪ ಬಂದಿದೆ. ಆದರೂ ಸುಮ್ಮನೆ ನಿಲ್ಲಬೇಕಾದಂತಹ ಪರಿಸ್ಥಿತಿ ಸೀನನಿಗೆ ಬಂದಿದೆ. ಆಟ ಆಡುವುದು ಹೇಗೆ ಎಂದು ಪಾರು ಶಿವು ಒಟ್ಟಿಗೆ ನಿಂತು ಆಡಿ ತೋರಿಸಿದ್ದಾಳೆ. ಇದರಿಂದ ಶಿವುಗೂ ಇರಿಸು ಮುರುಸಾಗಿದೆ. ಆದರೆ ಅವನು ಕೂಡ ತಾಳಿಕೊಂಡು ನಿಂತಿದ್ದಾನೆ. ಇರುವ ಎರಡೇ ಕೈಯಲ್ಲಿ 10 ಕೆಲಸ ಮಾಡುವ ಮಹಿಳೆಯರಿಗೆ ಇದೇನು ದೊಡ್ಡದಲ್ಲ, ಅಂಗಿಯ ಗುಂಡಿಯನ್ನ ಬಿಚ್ಚಿ ಮತ್ತೆ ಹಾಕಿದರಾಯ್ತು ಎಂದು ಪಾರು ಹೇಳುತ್ತಾಳೆ. ಹೀಗೆ ಅಣ್ಣಯ್ಯನ ಮನೆಯಲ್ಲಿ ಮದುವೆಯ ಸಂಭ್ರಮ, ನಗು ಎಲ್ಲವೂ ಮನೆ ಮಾಡಿದೆ. ಇತ್ತ ವೀರಭದ್ರ ಖಾಲಿ ಪೇಪರ್ ಮೇಲೆ ಶಿವು ಸಹಿ ಹಾಕಿಸಿಕೊಂಡಿದ್ದಾನೆ. ಈಗ ಶಿವು ಮನೆಯನ್ನ ಹರಾಜಿಗೆ ಇಡುವಂತಹ ಉಪಾಯವನ್ನ ಮಾಡಿದ್ದಾನೆ. ಈ ವಿಚಾರ ಪಾರುಗೆ ಗೊತ್ತಾಗಿಲ್ಲ. ಮುಂದೆ ಏನಾಗುತ್ತದೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಲೋರಿ ಟಿವಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದು ನಿಮ್ಮ ಶಕ್ತಿ.